ಬಾಬಾ ಸಾಹೇಬ್ ವಿಡಿಯೋ ಮಾಡಬೇಕಾ? ಮಾರೇನಹಳ್ಳಿಯ ಎಲ್ಲ ನಿವಾಸಿಗಳು ಎಲ್ಲ ಇಲ್ಲಿ ಇರುವ ಬಂಧುಗಳು ಸೇರಿ ಈಗ ನಿಮ್ಮಲ್ಲಿ ನೀವು ಯಾರು ಬಂದಿಲ್ಲ ಅಂದರೂ ಕೂಡ ಅವರವ್ರ ಮನೇಲಿದ್ದೀರಿ. ಎಲ್ಲರ ಪರವಾಗಿ ಅವರ ಒಂದು ಜನ್ಮದಿನವನ್ನು ಆಚರಿಸ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಇನ್ನೊಮ್ಮೆ ಜನಮಾದಿ ಮಹಿಳಾ ಸಂಘಟನೆಯಿಂದ ಶುಭ ಕಾಮನೆಗಳನ್ನು ಶುಭ ಹಾರೈಕೆಗಳನ್ನು ಹೇಳ್ತಾ ಅವರ ಒಂದು ಬರೇ ಇದಲ್ಲ ಚಿಂತನೆ, ಅವರ ಚಿಂತನೆ ಅಪಾರ. ಅದು ಇವತ್ತು ಆ ಚಿಂತನೆಗಳನ್ನು ತುಳಿದು ಹಾಕುವ ಹೊಸಕ್ಕೆ ಹಾಕುವಂತಹ ಕೆಲಸ ಇಡೀ ರಾಷ್ಟ್ರದಾದ್ಯಂತ ಆಗ್ತಾ ಇದೆ ಸಂಗತಿಗಳೇ, ಎಲ್ಲ ಸಹೋದರಿಯರೇ. ಅದನ್ನು ನಾವು ಗಟ್ಟಿಯಾಗಿ ನಿಲ್ಬೇಕು. ಇಲ್ಲಿ ಬಂದು ಜನ ಸೇರ್ತೀವೋ 20 ಜನ ಸೇರ್ತೀವೋ ಅದು ಪ್ರಶ್ನೆ ಅಲ್ಲ. ಅಂಬೇಡ್ಕರ್ ಅವರು ಹೇಳಿದ್ದಾರೆ ವಿಶ್ವ ಮಾನವತಾವಾದಿ. ನಮಗೆ ಇವತ್ತು ಆ ಜಾತಿ ಈ ಜಾತಿ, ನೀನ್ ಶ್ರೇಷ್ಠ ನೀನ್ ಕನಿಷ್ಠ, ಮೇಲು ಕೀಳು, ನಿಮ್ಮ ಆಹಾರ ನಮ್ಮ ಆಹಾರ, ಏನೇನೋ ರೀತಿಯಲ್ಲಿ ನಾವು ಮತ್ತೊಂದು ಕಡೆಯಿಂದ ಹೇಳ್ತಾರೆ ಹಿಂದೂಗಳು ಶ್ರೇಷ್ಠ ಅವರು ಇವರು ಅಂತ. ಹಿಂದೂ ಮತ್ತೊಂದು ಅಲ್ಲ, ನಾವೆಲ್ಲರೂ ಒಂದು ಈ ದೇಶದ ನಿವಾಸಿಗಳು, ನಾವೆಲ್ಲರೂ ಒಂದು ಕಡೆಯಲ್ಲಿ ಹಿಂದೂ ಅಂತ ಹೇಳ್ತೀರಾ. ಅದೇ ರೀತಿಯಲ್ಲಿ ದಲಿತರು ನೀವು ಕೆಳಗಿದ್ದೀರಾ, ನೀವು ಮೇಲಿದ್ದೀರಾ, ನೀವು ಓದ್ಕೊಂಡು ಹೊರಗಡೆ ಬಂದಾಗ ನೀವು ಆ ಜಾತಿ ಸೇರಿದವರು ಈ ಜಾತಿ ಸೇರಿದವರು ಅನ್ನುವಂತಹ ಭಿನ್ನಾಭಿಪ್ರಾಯಗಳು ಭಿನ್ನವಾದ ರೀತಿಯಲ್ಲಿ ನಮ್ಮನ್ನು ಹೊಸಕ್ಕೆ ನಮ್ಮ ಇಡೀ ಮಾನವ ಕುಲವನ್ನು ಹೊಸಕ್ಕೆ ಹಾಕುವುದನ್ನು ವಿರೋಧಿಸಿದಂಥ ಮೊದಲ ಒಬ್ಬ ಸಂಗಾತಿ ಅನ್ಬೋದು, ನಮ್ಮೆಲ್ಲರ ಒಬ್ಬ ಪ್ರೀತಿ ಪಾತ್ರರ ವಿಶ್ವ ಮಾನವತಾವಾದಿ ಅಂಬೇಡ್ಕರ್ ಅವರ ಒಂದು ನೆನಪನ್ನು ಇವತ್ತು ಮಾಡ್ಕೋಬೇಕಾಗಿದೆ. ಆ ನೆನಪು ಏನಂದರೆ ಎಲ್ಲರಿಗೂ ಸಂಗಾತಿ ನಂದೀಶ್ ಅವ್ರು ಹೇಳಿದ್ರು, ಅವ್ರು ಹೇಳಿದ್ದಾರೆ ಎಲ್ಲಿವರೆಗೂ ಮಹಿಳೆ ಮುಂಚೆ ಹೇಳಿದ್ದು ಆಮೇಲೆ ಮಹಿಳೆ ಮನೆಯಿಂದ ಹೊರಗೆ ಬಂದು ಓಟ್ ಹಾಕೋದು ಮತ್ತು ಅವಳಿಗೆ ಎಲ್ಲಿವರೆಗೂ ಶಿಕ್ಷಣ ಸಿಕ್ಕುತ್ತಿಲ್ವೋ ಅಲ್ಲಿವರೆಗೆ ನಮ್ಮ ಯಾವುದೇ ರೀತಿಯ ಸ್ವಾತಂತ್ರ್ಯ ಇರ್ಬೋದು ಅದು ಕೂಡ ಉಪಯೋಗ ಬರೋದಿಲ್ಲ. ನಾವು ಆ ಸ್ವಾತಂತ್ರ್ಯಕ್ಕಾಗಿ ನಾವು ಹೋರಾಟ ಮಾಡಬೇಕು. ಹೋರಾಟವೇ ನಮ್ಮ ಅವರ ಹೋರಾಟ. ನೀವು ಒಂದೊಂದು ಏನಾದರೂ ಕೇಳಿದ್ರೆ ಕೊಡ್ತಿರ್ಲಿಲ್ಲ, ಮನೆ ಸೇರ್ಕೊಡ್ತಿರ್ಲಿಲ್ಲ, ಅಲ್ಲೂ ಉಗಳಂಗಿಲ್ಲ ಇಲ್ಲೂ ಉಗಳಂಗಿಲ್ಲ. ಅವ್ರು ಇವತ್ತು ವಿಶ್ವ ಮಾನವರು ಹೇಳ್ತಾರೆ ಹಾಗೆ ಹೀಗೆ ಅಂತ. ಆದರೆ ತಿಳ್ಕೊಂಡ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ. ನಾವು ಅವರಿಗೋಸ್ಕರವಾಗಿ ಪ್ರಪಂಚದಲ್ಲಿ ಇಂತಹ ಜನರನ್ನ ಮುಂದೆ ತರುವುದಕ್ಕೆ ಸಂಘಟನೆ ನಮ್ಮ ಲಾಭಕ್ಕಲ್ಲ, ಸಂಘಟನೆ ಮನುಷ್ಯರಲ್ಲಿ ಅರಿವನ್ನ ತಿಳುವಳಿಕೆ ಹೆಚ್ಚು ಮಾಡುವುದಕ್ಕೆ ಹೊರತು ಬೇರೆ ಇನ್ಯಾವುದಕ್ಕೂ ಅಲ್ಲ. ಆ ರೀತಿ ಸಂಘಟನೆ ಎಲ್ಲ ವರ್ಗದ ಅವರನ್ನು ಕೂಡ ಸಂಘಟನೆ ಮಾಡಿ ನಮ್ಮ ಸಮಸ್ಯೆಗಳನ್ನು ಇವತ್ತು ರಾಜಕೀಯ ಎಷ್ಟು ಹೊಲಸಾಗಿದೆ ಅಂದರೆ ಸಂಗತಿಗಳೇ, ಹೊಲಸು ರಾಜಕೀಯ. ಅವರಾಗೋದಿಲ್ಲ ಇವರಾಗೋದಿಲ್ಲ, ಯಾರೂ ಒಂದು ಸಂಘಟನೆ ಮಾಡಿಕೊಂಡು ಅಥವಾ ಏನೋ ಒಂದು ಒಳ್ಳೆ ಕೆಲಸಕ್ಕೆ ಹೊರಟಾಗ ನೂರಾರು ಮಾತುಗಳು ನೂರಾರು ಕಲ್ಲುಗಳು. ಸಾವಿತ್ರಿಬಾಯಿ ಫುಲೆ ಆಗ ಎಲ್ಲ ಹೆಣ್ಮಕ್ಳಿಗೆ ವಿದ್ಯೆ ಕೊಟ್ಟಾಗ ಆಕೆ ಮೇಲೆ ಹೊಟ್ಟೆ ಹಾಕಿದ್ರು, ಕೊಳತೆ ಇದನ್ನು ಹಾಕಿದ್ರು, ಏನು ಟೊಮೆಟೊ ಇಲ್ಲ ಏನೇನೋ ಹಾಕಿದ್ರು, ಆ ಚಕಡಿ ಎಷ್ಟಿದ್ರು. ಅದೇ ರೀತಿ ಈ ಅಂಬೇಡ್ಕರ್ ಆದರೂ ಇಲ್ಲ ನನ್ನ ಮಕ್ಕಳನ್ನು ತೀರ್ತೀನಿ ಅಂತ ಆಗ ಓದಿಸಿದ್ರಿಂದಾಗಿ ಇವತ್ತು ನಮಗೆ ಸಂವಿಧಾನವನ್ನು ಇಷ್ಟು ಒಂದು ಒಳ್ಳೆಯ ಒಂದು ಸಂವಿಧಾನವನ್ನು ನಾವೇನಾದರೂ ಒಳ್ಳೆಯ ಬದುಕ್ತಾ ಇದ್ದೀವಿ ಅಂದರೆ ಈ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ಹಾಗಾಗಿ ಅದನ್ನು ನೆನಪಿಡ್ತೀವಿ. ಮುಂದೆ ನಮ್ದು ಇದಾಯಿತು, ಮುಂದಿನ ಇವತ್ತು ಗೊತ್ತಿಲ್ಲ ಅವರಿಗೆ ಇದ್ರ ಕುರಿತು ಹೇಳಬೇಕು. ಇದು ಸಾಂಕೇತಿಕವಾದ ಒಂದು ಕಡೆ ಸಂಭ್ರಮಿಸುವ ಜೊತೆಗೆ ಅವರಿಗೆ ನಾವು ನಿಜವಾದ ಕೊಡೋದು ಗೌರವ ಬೇಕಾದಷ್ಟಿದೆ. ನಾವೊಂದು ಪೂಜೆ ಮಾಡಿದ್ದೇನೋ ಮಾಡಿದವರು ಹೇಳಿದ್ದಾರೆ, ಅವರು ಫೋಟೋ ನನ್ನನ್ನು ಪೂಜೆ ಮಾಡಬೇಡಿ, ನೀವು ನನ್ನ ವಿಷಯವನ್ನು ನೀವು ಮನದಟ್ಟು ಮಾಡ್ಕೊಳ್ಳಿ. ಫೋಟೋ ತೆಗೆದು ಮಾಮ ವಿದ್ಯಾಭ್ಯಾಸ ಆಯ್ತಾ, ಮನೆಗಳಲ್ಲಿ ಬಿಟ್ಟುಕೊಡ್ತಾ ಇದ್ದ ಏನು ಹಳೆಯ ನಡೆಸ್ಕೊಳ್ತಾ ಇದ್ದಾರೆ. ಇಂತಹ ಒಂದು ಪದ್ಧತಿ ಬೇಕಾ? ಆಗಲೇ ಹೇಳಿದಂಥ ಒಬ್ಬ ವ್ಯಕ್ತಿ ಇನ್ನೂ ನಡೀತಾ ಇದೆ ಅಂದರೆ ನಮ್ಮ ದೇಶ ಯಾವ ಕಡೆ ಹೋಗ್ತಾ ಇದೆ ಅಂತ ನೀವೆಲ್ಲರೂ ಕೂಡ ಯೋಚನೆ ಮಾಡಿ ಇಂತಹ ಒಂದು ವ್ಯವಸ್ಥೆಗಳು ಬೇಡ. ನಾವು ಇದನ್ನ ಏನಾಡೋದು ಸಂಸ್ಥೆಗಳನ್ನು ಮುಟ್ಟು ಹೊರಗೆ ಬರಬೇಕು, ನಾವು ಒಗ್ಗಟ್ಟಾಗಬೇಕು, ನಮ್ಮ ಅದನ್ನು ಮಾಡಿಕೊಂಡು ನಾವು ನಿಜವಾದ ಒಂದು ಶ್ರದ್ಧಾಂಜಲಿ ಅಂದರೆ ಅಂಬೇಡ್ಕರ್ ಶ್ರದ್ಧಾಂಜಲಿ ಅಂದರೆ ಅವ್ರಿಗೆ ನಿಜವಾದ ಒಂದು ಇದನ್ನು ಕೊಡುವುದು. ಅವರ
ಒಂದು ಬದುಕಿಗೆ ಇವತ್ತೇನು ಅಂಬೇಡ್ಕರ್ ಜಯಂತಿ ಅಂತ ಅವರಿಗೆ ನಿಜವಾದ ಒಂದು ವಿಷಯವನ್ನು ಕೊಡೋದಿದ್ರೆ ಅದನ್ನು ನಾವು ಕೊಡಬೇಕು. ಅವ್ರಿಗೆ ಆವಾಗ ನಿಜವಾಗ್ಲೂ ಅವ್ರು ಎಲ್ಲೇ ಇಲ್ಲ ಅದು ಖುಷಿಯಾಗುತ್ತೆ. ಆ ರೀತಿ ನಾವು ಮುಂದೆ ಹೋಗೋಣ ಅಂತ ಅದೇ ರೀತಿ ಅವಕಾಶ ಮಾಡಿಕೊಟ್ಟಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿಂತಕರ ಒಕ್ಕೂಟದ ಸಂಘಟನೆ, ಹಾಗೆ ನೀಲ ನೇತಾಧಿಕಾರಿ ಲಕ್ಷ್ಮಿ, ಹಾಗೆ ನಂದೀಶ್ ಕುಮಾರ್ ಅವರ ಎಲ್ಲ ಕುಟುಂಬಸ್ಥರು, ಈಗ ನಿಮ್ಮ ಮಾರೇನಹಳ್ಳಿ ಎಲ್ಲ ಬಂಧುಗಳಿಗೂ ಕೂಡ ನಮಸ್ಕರಿಸಿ ನಾವೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಬೇಕು, ಇದನ್ನು ಮುಂದೆ ತಗೊಂಡು ಹೋಗಬೇಕು, ಹೀಗೆ ಹೀಗೆ ಅಂತ ಅಂಬೇಡ್ಕರ್ ಜಯಂತಿಯವರ ಪರವಾಗಿ ನಿಮಗೆ ಮಾತನಾಡಲಿಕ್ಕೆ ಅವಕಾಶ ನಮಗೆಲ್ಲರಿಗೂ ಕೂಡ ವಂದಿಸಿ ನಮಸ್ಕಾರ. ಬಹಳ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜನರಿಗೆ ಸಮಾನತೆ ತಂದುಕೊಳ್ಳೋದಕ್ಕೆ ಯಾವ ರೀತಿ ಅವರು ಶ್ರಮ ಪಟ್ಟರು, ಆ ಶ್ರಮ ಪಡೋದಕ್ಕೆ ವಿದ್ಯಾಭ್ಯಾಸನೂ ಮುಖ್ಯ ಆಗಿತ್ತು ಅಂತ ಹೇಳಿ ನಮಗೆ ತಿಳುವಳಿಕೆ ಕೊಟ್ಟ ಶ್ರೀಮತಿ ಮೇಡಮ್ಗೆ ವಂದಿಸುತ್ತಾ ಈಗ ಜೈಬೇನ್ ಘೋಷಣೆ ಕೂಗೋಣ, ನೀವು ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಪ್ರಪಂಚದಲ್ಲೇ ಉನ್ನತವಾದ, ಜಗತ್ತಿನಲ್ಲೇ ಶ್ರೇಷ್ಠವಾದ, ಭಾರತ ದೇಶಕ್ಕೆ ಒಪ್ಪಿತವಾದ, ಸಮಾನತೆಯ ಸಾರ ತುಂಬಿದ ಸಂವಿಧಾನವ ರಚಿಸಿದ ಯೋಗಿಯ, ಹಗಲಿರುಳೆನ್ನದೆ ಶ್ರಮಿಸಿದ ತ್ಯಾಗಿಯ ನಮಿಸೋಣ, ಸ್ಮರಿಸೋಣ, ನಮಿಸೋಣ, ಸ್ಮರಿಸೋಣ. ಭಾರತ ದೇಶದ ಆಡಳಿತಕ್ಕಾಗಿ ರಾಜ್ಯಾಂಗವ ನೀಡಿದ ಜ್ಞಾನಿಯ, ಶಾಸಕಾಂಗವನ್ನೊಳಗೊಂಡಂತೆ ಕಾರ್ಯಾಂಗವನ್ನೊಳಗೊಂಡಂತೆ ನ್ಯಾಯಾಂಗವನ್ನೊಳಗೊಂಡಂತೆ ಜನಮನ ಗಣಗಳ ಐಕ್ಯತೆಗಾಗಿ, ಪ್ರಜಾಪ್ರಭುತ್ವದ ಆಳ್ವಿಕೆಗಾಗಿ ಜನಮತ ಜನಹಿತ ಸರ್ಕಾರವನ್ನು ರಚಿಸಲು ಮಾರ್ಗವ ತೋರಿದ ದಾತನ, ನಮ್ಮೆಲ್ಲರ ನೆಚ್ಚಿನ ನೇತನ, ನಮಿಸೋಣ, ಸ್ಮರಿಸೋಣ, ನಮಿಸೋಣ, ಧರಿಸೋಣ. ದೀನ ದಲಿತರ ಧ್ವನಿಯಾಗಿ, ಶೋಷಿತರ ಉಸಿರಾಗಿ, ರೈತ ಜನರ ಏಳಿಗೆಗಾಗಿ, ಕಾರ್ಮಿಕರ ಬಲವಾಗಿ, ಅಲ್ಪಸಂಖ್ಯಾತರ ಆಶ್ರಯವಾಗಿ, ಅಸ್ಪೃಶ್ಯರಿಗೆ ಆಸರೆಯಾಗಿ, ಮಹಿಳಾ ಐಕ್ಯ ಮಾರ್ಗವ ತೋರಿದ ಸಂವಿಧಾನ ಶಿಲ್ಪಿ, ವಿಶ್ವಜ್ಞಾನಿ, ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನಮಿಸೋಣ, ಸ್ಮರಿಸೋಣ, ನಮಿಸೋಣ, ಸ್ಮರಿಸೋಣ. ಹಾಗೆ ಸಮಾಜ ಪರಿವರ್ತನೆ ನಾಯಕರನ್ನು ನೆನೆಸಿಕೊಳ್ಳೋಣ. ಶ್ರೀ ಭಗವಾನ್ ಬುದ್ಧರಿಗೆ ನಮಿಸೋಣ, ಸ್ಮರಿಸೋಣ. ಜ್ಞಾನಜ್ಯೋತಿ ಬಸವೇಶ್ವರರನ್ನು ನಮಿಸೋಣ, ಸ್ಮರಿಸೋಣ. ಕುವೆಂಪುರವರನ್ನು ನಮಿಸೋಣ, ಸ್ಮರಿಸೋಣ. ಜ್ಯೋತಿ ಬಾಪುಲೆಯವರನ್ನು ನಮಿಸೋಣ, ಸ್ಮರಿಸೋಣ. ಸಾವಿತ್ರಿ ಬಾಪುಲೆ ಅವರನ್ನು ನಮಿಸೋಣ, ಸ್ಮರಿಸೋಣ. ಶಾಹು ಮಹಾರಾಜ್ರವರನ್ನು ನಮಿಸೋಣ, ಸ್ಮರಿಸೋಣ. ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ನಮಿಸೋಣ, ಸ್ಮರಿಸೋಣ. ಹಜರತ್ ಟಿಪ್ಪು ಸುಲ್ತಾನ್ರವರನ್ನು ನಮಿಸೋಣ, ಸ್ಮರಿಸೋಣ. ವಿವೇಕಾನಂದರವರನ್ನು ನಮಿಸೋಣ, ಸ್ಮರಿಸೋಣ. ನಾರಾಯಣ ಗುರುಗಳವರನ್ನು ನಮಿಸೋಣ, ಸ್ಮರಿಸೋಣ. ತಂದೆ ಪೆರಿಯಾರವರನ್ನು ನಮಿಸೋಣ, ಸ್ಮರಿಸೋಣ. ಗಟ್ಟಮಲೆ ಶ್ರೀನಿವಾಸರವರನ್ನು ನಮಿಸೋಣ, ಸ್ಮರಿಸೋಣ. ಅಯೋಧಿ ದಾಸರವರನ್ನು ನಮಿಸೋಣ, ಸ್ಮರಿಸೋಣ. ಅಯ್ಯನ್ ಕಾಳಿರವರನ್ನು ನಮಿಸೋಣ, ಸ್ಮರಿಸೋಣ. ಜೈ 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 ಭೀಮ್. ಜೈ 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 ಭೀಮ್. ಜೋರ್
से बोलो, जोश से बोलो, जय 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 पे। हिम्मत से बोलो, ताकत से बोलो, जय 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 पे। हम भी बोलो, तुम भी बोलो, जय 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 पे। बाहर से बोलो, देर से बोलो, जय 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 पे। जिंदाबाद अंबेडकर जिंदाबाद, जिंदाबाद 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 संविधान अंबेडकर जिंदाबाद संविधान जिंदाबाद अंबेडकर जिंदाबाद जय 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 पे जय 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 पे ಎಲ್ಲರೂ ಬಂದು ಪುಷ್ಪ ನಮಗೆ ಸಲ್ಲಿಸಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕಂತ ನಾನು ತಮ್ಮನ್ನು ಕೇಳ್ಕೊಳ್ತೇನೆ. ಆಫ್ ಮಾಡಿ ಎಷ್ಟು ವಿಶ್ವ ಮಾನವನ ಸಾಹಸಗಾಥೆ